ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತು ಮೇ 12, 2026ರಂದು ಸರಣಿ 55 ಮಕ್ಕಳ ಸಾಹಿತ್ಯ ಕೃತಿ ಸರಣಿ 55ರ ಕೃತಿ ಪರಿಚಯ ಮಾಡಲಿದ್ದೇನೆ. 55ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ರವೀಂದ್ರ ಎಸ್ ರುದ್ರವಾಡಿ ಅವರು ಸಂಪಾದನೆ ಮಾಡಿರುವಂತಹ ಮಕ್ಕಳ ಕವನ ಸಂಕಲನ ಅಂಕುರ ಅನ್ನುವಂತಹ ಮಕ್ಕಳ ಕವನ ಸಂಕಲನದ ಪರಿಚಯವನ್ನ ನಾನು ಮಾಡಲಿದ್ದೇನೆ. ಶಾಲಾ ವಿದ್ಯಾರ್ಥಿಗಳು ಬರೆದಂತಹ ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕವನ ಸಂಕಲನ ತುಂಬಾ ಉತ್ತಮವಾದಂತ ಕವನ ಸಂಕಲನವಾಗಿದೆ. ಏಕೆಂದರೆ ಮಕ್ಕಳ ಸಾಹಿತ್ಯದಲ್ಲಿ ಒಂದು ಜಿಜ್ಞಾಸೆ ಇದೆ. ಇನ್ನು ಮಕ್ಕಳು ದೊಡ್ಡವರಿಗಾಗಿ ಬರೆದಿರುವಂತ ಸಾಹಿತ್ಯವನ್ನ ಮಕ್ಕಳ ಸಾಹಿತ್ಯ ಅಂದ್ರೆ, ಮಕ್ಕಳು ಬರೆದಿರುವಂತ ಸಾಹಿತ್ಯವನ್ನ ಮಕ್ಕಳ ಸಾಹಿತ್ಯ ಹೌದು ಅಲ್ಲೋ ಅನ್ನುವಂತ ಒಂದು ಜಿಜ್ಞಾಸೆಯಲ್ಲಿ, ದೊಡ್ಡವರು ಮಕ್ಕಳಿಗಾಗಿ ಬರೆದಿರುವಂತ ಸಾಹಿತ್ಯವು ಮಕ್ಕಳ ಸಾಹಿತ್ಯ ಆದ್ರೆ, ಮಕ್ಕಳು ತಮಗೆ ತಿಳಿದಿದ್ದನ್ನ ತೋಚಿದ್ದನ್ನ ಬರೆದಿರುವಂತ ಸಾಹಿತ್ಯವು ಸಹ ಮಕ್ಕಳ ಸಾಹಿತ್ಯವಾಗುತ್ತೆ. ಅಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದುಗೂರು ಶಾಲೆಯ ವಿದ್ಯಾರ್ಥಿಗಳು ಬರೆದಿರುವಂತಹ ಕವಿತೆಗಳನ್ನು ಒಳಗೊಂಡಿರುವಂತಹ ಒಂದು ಕವನ ಸಂಕಲನ ಅಂಕುರ. ಈ ಅಂಕುರ ಕವನ ಸಂಕಲನ ಪ್ರಜ್ಞಾ ಕಾನೂನು ಸಲಹಾ ಸಮಿತಿ ಕಲಬುರ್ಗಿ ಅವರು ಪ್ರಕಾಶಕರಾಗಿ ಪ್ರಕೃತಿಯನ್ನ ಪ್ರಕಟಿಸಿದ್ದಾರೆ. ರವೀಂದ್ರ ಎಸ್ ರುದ್ರವಾಡಿ ಅವರು ಈ ಕವಿತೆಗಳ ಸಂಪಾದನೆಯ ಕಾರ್ಯವನ್ನ ಮಾಡಿದ್ದಾರೆ. 2018ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 186 ಪುಟಗಳನ್ನು ಒಳಗೊಂಡಿದ್ದು ₹150 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಕೃತಿಗೆ ಮುನ್ನುಡಿಯನ್ನ ಪ್ರೊಫೆಸರ್ ಕಾಶಿನಾಥ್ ಅಂಬಳಗಿ ಅವರು ಬರೆದಿದ್ದಾರೆ. ಬೆನ್ನುಡಿಯನ್ನ ಶ್ರೀ SP ಸುಲ್ಲದ್, ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರ್ಗಿ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಆಶಯ ನುಡಿಗಳನ್ನ ಶ್ರೀ ಜಯಕುಮಾರ್ ನಿರ್ದೇಶಕರು, ಪ್ರಾದೇಶಿಕ ಆಂಗ್ಲ ಭಾಷಾ ಸಂಸ್ಥೆ ದಕ್ಷಿಣ ಭಾರತ ಅವರು ಆಶಯ ನುಡಿ ಬರೆದಿದ್ದಾರೆ. ಮತ್ತು ಶ್ರೀ ವಿಜಯಕುಮಾರ್ GM ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರ್ಗಿ ಅವರು ಸಹ ಆಶಯ ನುಡಿಗಳನ್ನ ಬರೆದಿದ್ದಾರೆ. ಅದೇ ರೀತಿ ಮತ್ತೋರ್ವ ಆಶಯ ನುಡಿಯನ್ನು ಬರೆದವರು ಶ್ರೀಯುತ ಶ್ರೀ ಗುರುರಾಜ್, ಉಪನ್ಯಾಸಕರು, ಪ್ರಾದೇಶಿಕ ಆಂಗ್ಲ ಭಾಷಾ ಸಂಸ್ಥೆ ಬೆಂಗಳೂರು. ಮತ್ತು ಶ್ರೀಯುತ ಶಾಂತಗೌಡ ಪಾಟೀಲ್, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರ್ಗಿ ಅವರು ಆಶಯ ನುಡಿಗಳನ್ನ ಬರೆದಿದ್ದಾರೆ. ದೊಡ್ಡರಂಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಳಂದ ಅವರು ಸಹ ಆಶಯ ನುಡಿಗಳನ್ನ ಬರೆದಿದ್ದಾರೆ. ಅಂದ್ರೆ ನಾಡು, ಈ ಶಾಲೆ ಇರುವಂತದ್ದು ಗಡಿನಾಡಿನಲ್ಲಿ ಕನ್ನಡ ನಾಡಿನಲ್ಲಿರುವಂತಹ ಗಡಿನಾಡಿನ ಶಾಲೆಯಲ್ಲಿ ಮರಾಠಿ ಪ್ರಾಬಲ್ಯವಿರುವಂತಹ ಮರಾಠಿ ಭಾಷೆಯನ್ನು ಅತಿ ಹೆಚ್ಚು ಮಾತನಾಡುವಂತಹ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆಯನ್ನ ಕಲಿಸುವುದೇ ಕಷ್ಟ. ಅಂತಹ ಸಂದರ್ಭದಲ್ಲಿ ಮಕ್ಕಳಿಂದ ಕವಿತೆಗಳನ್ನ ಬರೆಸುವಂತಹ ಪ್ರಯತ್ನವನ್ನ ಇಲ್ಲಿ ಸಂಪಾದಕರು ಮಾಡಿದ್ದಾರೆ. ಇಲ್ಲಿರುವಂತ ಒಬ್ಬೊಬ್ಬ ವಿದ್ಯಾರ್ಥಿಗಳು ಸಹ 2 ಕಥೆಗಳನ್ನ, 15 ಕವಿತೆಗಳನ್ನ, 10 ಕವಿತೆಗಳನ್ನ, 2 ಕಥೆಗಳನ್ನ ಈ ರೀತಿ ಬರೆದಿರುವಂತ ವಿದ್ಯಾರ್ಥಿಗಳಲ್ಲಿ 500ಕ್ಕೂ ಹೆಚ್ಚು ಕವಿತೆಗಳಲ್ಲಿ ಆಯ್ದ ಸುಂದರವಾದ ಕವಿತೆಗಳನ್ನ ಇಲ್ಲಿ ಪ್ರಕಟಿಸುವಂತ ಪ್ರಯತ್ನವನ್ನ ಸಂಪಾದಕರು ಮಾಡಿದ್ದಾರೆ. ಹಾಗೆ ಚನ್ನವೀರ ಕಣಿವೆ ಅವರು ಒಂದು ಮಾತು ಹೇಳ್ತಾರೆ, ಧರಿ ಗಟ್ಟಿ ಇದ್ರೆ ದೋತ್ರ ತಾಳ್ತೈತೆ, ಹಂಗ ಗಡಿ ಗಟ್ಟಿ ಇದ್ರೆ ನಾಡು ಉಳಿತೈತೆ. ಅಂದ್ರೆ ಗಡಿನಾಡ ಪ್ರದೇಶದಲ್ಲಿರುವಂತ ಶಾಲೆಗಳು ಉತ್ತಮವಾಗಿ ಗುಣಮಟ್ಟದಂತಹ ಶಿಕ್ಷಣದಿಂದ ಕೂಡಿದಾಗ ಮಾತ್ರ ನಾಡು ಚೆನ್ನಾಗಿರಕ್ ಸಾಧ್ಯ ಅನ್ನುವಂತ ಮಾತನ್ನು ಹೇಳಿರುವಂತ ಚನ್ನವೀರ ಕಣಿವೆಯವರ ಮಾತು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಏಕೆಂದ್ರೆ ಮಕ್ಕಳಲ್ಲಿ ನಾವು ಮಾತೃಭಾಷೆ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ನಾವು ಭಾಷೆಯನ್ನ ಕಲಿಸುವ ನಿಟ್ಟಿನಲ್ಲಿ ನಾವು ಕೈಗೊಳ್ಳುವಂತ ಚಟುವಟಿಕೆಗಳು ಸಹ ಅಷ್ಟೇ ಉತ್ತಮವಾಗುತ್ತೆ. ಅಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಸಂಪಾದಕರಾದ ರವೀಂದ್ರ ಅವರು ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಚಯವನ್ನು ಸಹ ಇಲ್ಲಿ ಕೊಡ್ತಾ, ಆಮೇಲೆ ಆ ಕವಿತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಚಯವನ್ನು ಕೊಡ್ತಾ ಅದಕ್ಕೆ ಸೂಕ್ತವಾದ ಚಿತ್ರಗಳನ್ನ ಪ್ರಕಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅನಿಲ್ ಕಾಂಬ್ಳೆ ಅನ್ನುವಂತ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆ, ಭಾರತ ಒಂದು ರೈತರ ದೇಶ, ಅವರೇ ನಮ್ಮ ಅನ್ನದಾತರು, ಲೋಕವನ್ನೆಲ್ಲ ಪೊರೆಯುತ್ತವರು, ದೇಶಕ್ಕೆ ಕೀರ್ತಿಯ ತರುತಿಹರು,
ಸುತ್ತಲಿನ ಜೀವಿಗಳನ್ನು ವಿಶ್ವಾಸದಿಂದ ಕಾಣುವರು, ಬೆವರನ್ನು ಸುರಿಸಿ ದುಡಿಯುವರು, ಬೆವರಿನ ಫಲವನ್ನು ಮರೆಯುವರು. ಭೂಮಿಗಿಳಿದ ದೇವದೂತ, ಜಗಕ್ಕೆ ಸುಖವನ್ನು ಹರಡುವಾತ, ಭೂಮಿ ತಾಯಿಯ ದಾನವನ್ನು ಸ್ವೀಕರಿಸುವಾತ, ಅವನೇ ನಮ್ಮ ಅನ್ನದಾತ. 7ನೇ ತರಗತಿಯ ವಿದ್ಯಾರ್ಥಿ ಅನಿಲ್ ಬರೆದಿರುವಂತ ಕವಿತೆ. ಏಕೆಂದ್ರೆ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಸುತ್ತಮುತ್ತಲಿರುವಂತ ಸನ್ನಿವೇಶದ ಕುರಿತು ಕವಿತೆಗಳನ್ನ ಬರೆಯುವುದು ಸಹಜ. ಹಾಗೆ ತನ್ನ ಮನೆಯಲ್ಲಿರುವಂತ ವ್ಯವಸಾಯ ಆಧಾರಿತ ದೇಶವಾಗಿರುವಂತಹ ಭಾರತ ದೇಶ ನಮ್ಮದು. ಹಾಗಾಗಿ ರೈತರ ಕುರಿತಾಗಿ ಬರೆದಿರುವಂತದ್ದು. ಅನ್ನದಾತ, ನಮ್ಮ ರೈತರು ಅನ್ನದಾತರು, ಸುತ್ತಲಿನ ಜೀವಗಳನ್ನ ವಿಶ್ವಾಸದಿಂದ ನೋಡುವಂತ ಭೂಮಿ ತಾಯಿಯ ಮಗ ಅನ್ನದಾತ ಅನ್ನುವಂತ ಒಂದು ಸುಂದರವಾದ ಕವಿತೆಯನ್ನ ಮಾಡಿದ್ದಾರೆ. ಹಾಗೆ ಕವಿತೆಗೆ ಆಕರ್ಷಕವಾದ ಚಿತ್ರಗಳನ್ನ ಬಿಡಿಸುವಂತ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಲೇಖಕರು ವಿದ್ಯಾರ್ಥಿಗಳಲ್ಲಿ ಒಂದು ಕವಿತೆಯನ್ನ ಬರಿಬೇಕಾದ್ರೆ 1-2 ದಿನದಲ್ಲೇ ಆಗಿರುವಂತ ಪ್ರಯತ್ನವಲ್ಲ ಇದು. ಬಹಳ ನಿರಂತರವಾಗಿ ಮಕ್ಕಳಲ್ಲಿ ಆಸಕ್ತಿ ಗ್ರಹಿಕೆಯನ್ನ ಉಂಟು ಮಾಡುವ ನಿಟ್ಟಿನಲ್ಲಿ ಅವರು ಶಾಲೆಯಲ್ಲಿ ವಾರ್ಷಿಕ ಪತ್ರಿಕೆಗಳ ತಯಾರಿ, ಚಿಣ್ಣರ ಸಾಹಿತ್ಯ ಮೇಳ, ಶಾಲಾ ರತ್ನ ಪ್ರಶಸ್ತಿ ಪುರಸ್ಕಾರ ಹಾಗೂ ಚಿಣ್ಣರ ಸಾಹಿತ್ಯ ಮೇಳ ಇವೆಲ್ಲ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಳ್ತಾ ಇರುವುದರಿಂದ ವಿದ್ಯಾರ್ಥಿಗಳು ಸಾಹಿತ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳಕ್ಕೆ ಒಂದು ಸಾಧ್ಯ ಆಗಿದೆ. ಈ ಲಕ್ಷ್ಮೀಪುತ್ರ ಬೆಡದೂರು ಅನ್ನುವಂತ ಒಂದು ವಿದ್ಯಾರ್ಥಿ, 7ನೇ ತರಗತಿಯ ವಿದ್ಯಾರ್ಥಿನಿ ಮಳೆ ಅನ್ನುವಂತ ಒಂದು ಪದ್ಯ. ಮಳೆ ಬಂತು ಮಳೆ, ರಪರಪ ಬಂತು ಮಳೆ, ಜೋರಾಗಿ ಬೀಸುತ್ತ ಬರುವ ಮಳೆ, ಹಳ್ಳ ಕೊಳ್ಳ ತುಂಬಿ ಹರಿಯುವ ಹೊಳೆ, ರಪರಪ ಬಂತು ಮಳೆ. ಮಕ್ಕಳು ಮಳೆಯಲ್ಲಿ ನೆನೆಯುವರು, ಸಂತೋಷದಿ ಕುಣಿದಾಡುವರು. ರಪರಪ ಬರಬೇಕು ಮಳೆ, ಮಳೆಯು ಚೆನ್ನಾಗಿ ಬಂದರೆ ಗಿಡ ಮರ ಚೆನ್ನಾಗಿ ಚಿಗುರುತ್ತವೆ. ರಪರಪ ಬರಬೇಕು ಮಳೆ. ವಿದ್ಯಾರ್ಥಿ ಲಕ್ಷ್ಮೀ ಪುತ್ರ ಬೆಡದೋರ್ಗೆ ಅನ್ನುವಂತ 7ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತ ಈ ಒಂದು ಕವಿತೆಯಲ್ಲಿ ಮಳೆ ಬರಬೇಕು ಆದ್ರೆ ಹೇಗೆ ಬರಬೇಕು, ರಪರಪ ಬರಬೇಕು ಅಂತ ಹೇಳ್ತಾಳೆ. ಅದು ಬಂದ್ರೇನೆ ಬೆಳೆ ಬೆಳೆಯಕ್ ಸಾಧ್ಯ, ಆಮೇಲೆ ಹಳ್ಳ ಕೊಳ್ಳ ತುಂಬಕ್ ಸಾಧ್ಯ. ಹಾಗೆ ಮಕ್ಕಳು ಸಂತೋಷದಿಂದ ಕುಣಿದಾಡ್ತೀವಿ ನಾವು, ಅದಕ್ಕೆ ಮಳೆ ಬರಬೇಕು ಅನ್ನೋಂಥದ್ದು. ಅಂದ್ರೆ ಪ್ರಕೃತಿಯ ಸಹಜ ಕ್ರಿಯೆಗಳು. ಮಳೆ ಬಂದರೆ ಹಳ್ಳ ಕೊಳ್ಳ ಹೊಳೆ ನದಿ ಎಲ್ಲ ತುಂಬುತ್ತವೆ. ಅವಾಗ ರೈತಾಪಿ ವರ್ಗದಲ್ಲಿ ಸಂತೋಷ ಮನೆ ಮಾಡುತ್ತೆ. ಆ ಕಾರಣಕ್ಕಾಗಿ ಮಳೆ ಬರ್ಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ಆಶೆ. ಹಾಗೆ ದೀಪಕ್ ಗಾಯಕ್ವಾಡ್ ಅನ್ನುವಂತ ವಿದ್ಯಾರ್ಥಿ, ದೇವರು ಓ ದೇವರು, ನೀರು ನಮ್ಮ ದೇವರು, ಗಾಳಿ ನಮ್ಮ ದೇವರು, ದೇವರು ಓ ದೇವರು, ಸೂರ್ಯ ನಮ್ಮ ದೇವರು, ಭೂಮಿ ನಮ್ಮ ದೇವರು, ದೇವರು ಓ ದೇವರು, ಶಿಕ್ಷಕರು ನಮ್ಮ ದೇವರು, ತಂದೆ ತಾಯಿಗಳೇ ದೇವರು, ದೇವರು ಓ ದೇವರು, ನಿಸರ್ಗವೇ ನಮ್ಮ ದೇವರು. ದೀಪಕ್ ಗಾಯಕ್ವಾಡ್ 8ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತ ಈ ಒಂದು ಕವಿತೆಯಲ್ಲಿ ದೇವರು ಯಾರು? ದೇವರು ಅಂದ್ರೆ ನಮಗೆ ನೀರು, ಗಾಳಿ, ಬೆಳಕು ದೇವರು, ಸೂರ್ಯ ದೇವರು, ತಂದೆ ತಾಯಿ ದೇವರು, ಹಾಗೂ ವಿದ್ಯೆ ಬುದ್ಧಿಯನ್ನ ನೀಡುವಂತ ಗುರುಗಳು ನಮ್ಮ ದೇವರು, ನಿಸರ್ಗವೇ ನಮ್ಮ ದೇವರು ಅನ್ನುವಂತ ಕವಿತೆಯನ್ನ, ಸುಂದರವಾದ ಕವಿತೆಯನ್ನ ದೀಪಕ್ ಗಾಯಕ್ವಾಡ್ ಬರೆದಿದ್ದಾರೆ. ಈ ಎಲ್ಲಾ ಕವಿತೆಗಳನ್ನ ಬರಿತಿರ್ಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಅಂತ ತಪ್ಪುಗಳನ್ನ ತಿದ್ದಿ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಇಲ್ಲಿ ಸಂಪಾದಕರು ಮಾಡಿದ್ದಾರೆ. ಹಾಗೆ ನಮ್ಮೂರ ಜಾತ್ರೆ ಅನ್ನುವಂತ ಒಂದು ಕವಿತೆಯನ್ನ ಕೆರಬಾ ಇರಾಳೆ ಅನ್ನುವಂತ 7ನೇ ತರಗತಿ ವಿದ್ಯಾರ್ಥಿ ಬರೆದಿದ್ದಾರೆ. ನಮ್ಮೂರ ಜಾತ್ರೆ ಬಂದಿತು, ಮಂಟಪವನ್ನು ಕಟ್ಟಿದರು, ಕಳಸವ ತುದಿಯಲ್ಲಿ ಇಟ್ಟರು, ಬಣ್ಣದ ಪಲ್ಲಕ್ಕಿ ತಂದರು, ತೋರಣವ ಕಟ್ಟಿದರು, ಜನರು ಎಲ್ಲರೂ ಸೇರಿದರು, ಒಳಗೆ ಭಜನೆ ಮಾಡಿದರು, ಎಲ್ಲರೂ ರಾಮ್ ರಾಮ್ ಎಂದರು, ಭಜನೆಯನ್ನು ಮುಗಿಸಿದರು, ಸಜ್ಜಕ ಪಾಯಸ ಹೀರಿದರು, ಮನೆಯ ಹಾದಿ ಹಿಡಿದರು. ತಮ್ಮ ಊರಿನಲ್ಲಿ ನಡೆಯುವಂತ ಜಾತ್ರೆಯ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ನಾವು ಮಕ್ಕಳ ಕವಿತೆ ಬರೀತಾರಂದ್ರೆ ಮಕ್ಕಳಿಂದ ಅತ್ಯಂತ ದೀರ್ಘವಾದಂತಹ ಒಂದು ಪ್ರಜ್ಞಾಪೂರ್ವಕವಾಗಿರುವಂತ ಕವಿತೆ ಬರೀತಾರ ಅಂತ ನಾವು ಬಹಳ ನಿರೀಕ್ಷೆ ಮಾಡಬಾರ್ದು. ಮಕ್ಕಳು ಸಹಜವಾಗಿ ತಮ್ಮ ಸುತ್ತಮುತ್ತಲು ನಡೆಯುವಂತ ಘಟನೆಗಳ ಕುರಿತಾಗಿ ಅವರು ಕವಿತೆಗಳನ್ನ ರಚಿಸ್ತಾರೆ. ಆದರೆ ತಮ್ಮ ಭಾವನೆಗಳನ್ನ ಪ್ರತಿಬಿಂಬಿಸುವಂತ ಕವಿತೆಗಳನ್ನ ರಚಿಸುವುದು ಮಕ್ಕಳು ನಿಜಕ್ಕೂ ಒಂದು ಖುಷಿಯ ವಿಷಯ. ಯಾಕಂದ್ರೆ ಮರಾಠಿ ನಾಡಿನಲ್ಲಿ ಮರಾಠಿ ಭಾಷೆಯನ್ನ ಹೆಚ್ಚು ಮಾತನಾಡುವಂತ, ಮನೆಯಲ್ಲಿ ಮರಾಠಿ ಮಾತಾಡದ ವಾತಾವರಣ ಹೊಂದಿರುವಂತಹ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕವಿತೆಗಳನ್ನ ಬರೀತಾರೆ ಅಂದ್ರೆ ಅಲ್ಲಿರುವಂತ ಶಿಕ್ಷಕರು, ಭಾಷಾ ಶಿಕ್ಷಕರು ಒಂದು ಕನ್ನಡ ಭಾಷೆ ಬಗ್ಗೆ ಇರುವಂತ ಒಲವು ಅದು ನಮಗೆ ಇಲ್ಲಿ ದರ್ಶನ ಆಗುತ್ತೆ.
ಯಾಕಂದ್ರೆ ನಮಗೆ ಇಲ್ಲಿ ಗೋಚರ ಆಗುತ್ತೆ ಅವ್ರ ಕವಿತೆಯಲ್ಲಿ ನಾವು ಕನ್ನಡ ನಾಡಿನ ಬಗ್ಗೆ ನಾವು ಮಾತನಾಡೋದು ಸುಲಭ, ಆದರೆ ಅದನ್ನ ಮಕ್ಕಳ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ನಮ್ಮೂರು ಜಾತ್ರೆ ಬಂದಾಗ ಮಂಟಪನ ಕಟ್ತಾರೆ, ಬಣ್ಣದ ಪಲ್ಲಕ್ಕಿ ತೋರಣ ಕಟ್ತಾರೆ, ಭಜನೆ ಮಾಡ್ತಾರೆ, ರಾಮ್ ರಾಮ್ ಅಂತಾರೆ, ಹಾಗೆ ಪಾಯಸ ಉಂಡು ಎಲ್ಲರೂ ನಾವು ಮತ್ತೆ ಮನೆಗೆ ಹೋಗ್ತೀವಿ ಅನ್ನುವಂತ ಒಂದು ಕವಿತೆಯನ್ನು ಬರೆದಿದ್ದಾರೆ. ಆಮೇಲೆ ಇಲ್ಲಿ ಕವಿತೆ ವಿಶೇಷ ಅಂದ್ರೆ ಪ್ರತಿಯೊಂದು ಕವಿತೆಗಳಿಗೂ ಆ ಬರೆದಿರುವಂತ ವಿದ್ಯಾರ್ಥಿಯ ಪರಿಚಯವನ್ನ ಮಾಡಿದ್ದಾರೆ. ಆ ವಿದ್ಯಾರ್ಥಿ ಎಷ್ಟನೇ ತರಗತಿ, ಆಮೇಲೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಘದಲ್ಲಿ ಅವನು ಏನು ಕೆಲಸ ಮಾಡಿದ್ದ, ಅವನ ಆಸಕ್ತಿ ಏನು, ಆಮೇಲೆ ಮುಂದೆ ಅವನು ಏನು ಸೈನಿಕ ಆಗ್ಬೇಕು, ವಿಜ್ಞಾನಿ ಆಗ್ಬೇಕು, ಏನ್ ಡಾಕ್ಟರ್ ಆಗ್ಬೇಕು, ಶಿಕ್ಷಕ ಆಗ್ಬೇಕು, ಅವನು ಏನ್ ಆಸೆ ಐತಾನ ಅನ್ನೋಂಥದ್ದನ್ನು ದಾಖಲಿಸುವಂತ ಕೆಲಸವನ್ನ ಇಲ್ಲಿ ಸಂಪಾದಕರು ಮಾಡಿದ್ದಾರೆ. ಒಂದು ಕಡೆ ಲೇಖಕರ ಪರಿಚಯ ಹಾಗೂ ಅವನು ಮುಂದೆ ಏನಾಗ್ಬೇಕನ್ನೋಂಥ ಗುರಿ, ಅವನು ಎಷ್ಟು ಕವಿತೆಗಳನ್ನ ಬರೆದಾರೆ, ಎಷ್ಟು ಕಥೆಗಳನ್ನ ಬರೆದಾರೆ ಅನ್ನುವಂತ ಒಂದು ಪರಿಚಯವನ್ನ ದಾಖಲಿಸಿದ್ದಾರೆ. ಶೀತಲ್ ಬಿರದರ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಬಣ್ಣ 7ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆ ಬಣ್ಣದ ಚಿಟ್ಟೆ. ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ, ಹೂಗಳ ಮಕರಂದ ಹೀರುವ ಚಿಟ್ಟೆ. ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ, ಮಕ್ಕಳ ಮನಸ್ಸನ್ನು ಸೆಳೆಯುವ ಚಿಟ್ಟೆ. ಹೂವಿನಿಂದ ಹೂವಿಗೆ ಹಾರುವ ಚಿಟ್ಟೆ, ಮಕ್ಕಳ ಜೊತೆಯಲ್ಲಿ ಆಡುವ ಚಿಟ್ಟೆ. ತರತರ ಬಣ್ಣದ ಹಾರುವ ಚಿಟ್ಟೆ, ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ. ಈ ಪಾತರಗಿತ್ತಿ ಚಿಟ್ಟೆಯ ಬಗ್ಗೆ ಬರೆದಿರುವಂತ ಆಕರ್ಷಣೀಯವಾಗಿರುವಂತ ಒಂದು ಚಿಟ್ಟೆ, ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ, ನೀನು ಮಕರಂದ ನೀರ್ಕಿಂತ ಎಷ್ಟು ಆಕ್ಟಿವ್ ಆಗಿರ್ತಿ, ಕ್ರಿಯಾಶೀಲ ಆಗಿರುವಂತ ಚಿಟ್ಟೆ, ಬಾ ನನ್ ಜೊತೆ ಆಡೋಣ, ಇಬ್ರು ಸೇರಿ ಆಡೋಣ ಅನ್ನುವಂತ ಒಂದು ಕವಿತೆಯನ್ನ ಬರೆದಾಳೆ. ಹಾಗೆ ಸುಹಾನಿ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿ ಕತೆ ಕವನ ಬರೆಯುವುದು ಹವ್ಯಾಸ. 7ನೇ ತರಗತಿ ಇರುವಂತ 5ನೇ ತರಗತಿಯಲ್ಲಿ ಬರೆದಿರುವಂತ ಈ ಕವಿತೆ, 5ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತ ಸುಹಾನಿ ಪಾಟೀಲ್ ಬರೆದಿರುವಂತ ಕವಿತೆ ಗೆಳೆಯರು. ನಾನು ನೀನು ಇಬ್ಬರು ಗೆಳೆಯರು, ದಿನಾಲು ಶಾಲೆಗೆ ಹೋಗುವ ಗೆಳೆಯರು, ಶಿಸ್ತಿನಿಂದ ಇರುವ ಗೆಳೆಯರು, ನಾನು ನೀನು ಇಬ್ಬರು ಗೆಳೆಯರು, ಕಷ್ಟದಲ್ಲಿ ಸಹಾಯ ಮಾಡುವ ಗೆಳೆಯರು, ಆಟ ಪಾಠವ ಕಳೆಯುವ ಗೆಳೆಯರು, ನಾನು ನೀನು ಇಬ್ಬರು ಗೆಳೆಯರು, ಸ್ವಚ್ಛ ಪರಿಸರ ಗೆಳೆಯರು, ವಿಜ್ಞಾನ ಪ್ರಯೋಗ ಮಾಡುವ ಗೆಳೆಯರು, ನಾನು ನೀನು ಇಬ್ಬರು ಗೆಳೆಯರು, ಭೇದ ಭಾವ ಮಾಡದ ಗೆಳೆಯರು. ಸುಹಾನಿ ಪಾಟೀಲ್ 5ನೇ ತರಗತಿ ವಿದ್ಯಾರ್ಥಿ ಈ ರೀತಿ ಕವಿತೆಗಳನ್ನ ಬರಿಬೇಕಾದ್ರೆ ಅಲ್ಲಿ ಶಿಕ್ಷಕರು ಅವರಿಗೆ ಎಷ್ಟು ಮಾರ್ಗದರ್ಶನ ಮಾಡಿರ್ಬೇಕು, ಆಮೇಲೆ ವಿದ್ಯಾರ್ಥಿ ಎಷ್ಟು ಭಾಷೆಯ ಮೇಲೆ ಪ್ರೇಮ ಹಾಗೂ ಹಿಡಿತವನ್ನು ಹೊಂದಿರ್ತಾಳೆ ಅನ್ನೋವಂಥದ್ದು ಗೋಚರ ಆಗುತ್ತೆ. ನಾವು ಗೆಳೆಯರು ಎಂತ ಗೆಳೆಯರದೀವಿ ನಾವು, ವಿಶ್ವಾಸದಲ್ಲಿರುವಂತ ಗೆಳೆಯರು, ಕಷ್ಟದಾಗ ಒಬ್ರಿಗೊಬ್ರು ಸಹಾಯ ಮಾಡುವಂತ ಗೆಳೆಯರು, ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡಿರುವಂತ ಗೆಳೆಯರು, ಆಮೇಲೆ ಯಾವುದೇ ಜಾತಿ ಭೇದವನ್ನ ಮಾಡದಂತ ಗೆಳೆಯರು ನಾವು ಅನ್ನುವಂಥದ್ದು ಬರೆದಾಳೆ. ಹಾಗೇನು ಇನ್ನೊಬ್ಬ ವಿದ್ಯಾರ್ಥಿ ಸುಷ್ಮಾ ಬೆಡದೂರ್ಗೆ 6ನೇ ತರಗತಿ ವಿದ್ಯಾರ್ಥಿ, ಇದು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಉಮರ್ಗಾ ತಾಲೂಕಿನ ಚಾಕೂರು ಗ್ರಾಮದಲ್ಲಿ ಜನಿಸಿದಾಳೆ. ಆದ್ರೂ ನಂದಗೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದ್ಯ ಅಭ್ಯಾಸ ಮಾಡ್ತಿರುವಂತ ಈ ವಿದ್ಯಾರ್ಥಿ 34 ಕವಿತೆಗಳನ್ನ ಬರೆದು 2 ಕಥೆಗಳನ್ನ ಬರೆದಿದ್ದಾಳೆ. ಆಮೇಲೆ 25ಕ್ಕೂ ಹೆಚ್ಚು ಜನಪದ ಹಾಡುಗಳನ್ನ ಸಂಗ್ರಹಿಸಿದ್ದಾಳೆ. ಈ ಸುಷ್ಮಾ ಬೆಡದೂರಿಗೆ ಅವರ ಈ ವಿದ್ಯಾರ್ಥಿಯ ಕವಿತೆಗಳ ಸಂಕಲನ ಮಾಡಿದ್ರೆ ಈಕಿದೆ ಒಂದು ಸಂಕಲನ ಆಗತ್ತೆ. ಇಂತಹ ವಿದ್ಯಾರ್ಥಿಗಳು 10ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಇದ್ರೊಳಗೆ ನೋಡ್ಬೋದು. ಆ ವಿದ್ಯಾರ್ಥಿಗಳದೇ ಒಂದೊಂದು ಕವನ ಸಂಕಲನ, ಕಥಾ ಸಂಕಲನ ಆಗುವಷ್ಟು ಸಾಹಿತ್ಯವನ್ನ ಈ ವಿದ್ಯಾರ್ಥಿಗಳು ರಚಿಸಿದ್ದಾರೆ. ಅಂದ್ರೆ ಗಡಿನಾಡಿನಲ್ಲಿರುವಂತಹ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಕವಿತೆಗಳನ್ನ ರಚಿಸಿದ್ದು ನಿಜಕ್ಕೂ ಬಹಳ ಖುಷಿ ವಿಷಯ. ಈ ರೀತಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರುವಂತ ಶ್ರೀ ರವೀಂದ್ರ ಎಸ್ ರುದ್ರವಾಡಿ ಅವರ ಪರಿಶ್ರಮ ಇಲ್ಲಿ ನಿಜಕ್ಕೂ ಒಂದು ಶ್ಲಾಘನೀಯ ವಿಷಯ ಆಗಿದೆ. ಸುಷ್ಮಾ ಈ ವಿದ್ಯಾರ್ಥಿ ಒಂದು ಕವನ ಸಂಕಲನ, ಕಥಾ ಸಂಕಲನ ಆಗುವಷ್ಟು 2 ಸಂಕಲನ ಆಗುವಷ್ಟು ಕಥೆಗಳನ್ನ ವಿದ್ಯಾರ್ಥಿ ಬರೆದಿದ್ದಾಳೆ. ಸುಷ್ಮಾ ಬೆಡದವರಿಗೆ 6ನೇ ತರಗತಿ ವಿದ್ಯಾರ್ಥಿ, ಬಣ್ಣ ಬಣ್ಣದ ಬುಗುರಿ, ಅಣ್ಣನು ತಂದ ಪ್ರೀತಿಯ ಬುಗುರಿ, 7 ಬಣ್ಣದ ಕೂಡಿದ ಬುಗುರಿ, ಭೂಮಿಯ ಹೋಲಿಕೆ ಹೋಲುವ ಬುಗುರಿ, ಎಲ್ಲರೂ ಆಡುವ ಚಂದದ ಬುಗುರಿ, ಮನಸ್ಸಿಗೆ ಆನಂದ ನೀಡುವ ಬುಗುರಿ, ಇದು ಎಲ್ಲರೂ ಆಡುವ ಬುಗುರಿ. ಈ ಬಣ್ಣದ ಬುಗುರಿ ಮಕ್ಕಳಿಗೆ ತುಂಬಾ ಆಕರ್ಷಣೆ ಆಗತ್ತೆ. ಆದ್ರೆ ಆ ವಿದ್ಯಾರ್ಥಿಯ ಬಣ್ಣದ ಬುಗುರಿನ ಏನಂತ, ಕಾಮನ ಬಿಲ್ಲನ್ನು ಹೋಲುವಂತ ಬುಗುರಿ ಇದು. ಹಾಗೆ ಭೂಮಿಯ ಆಕಾರವನ್ನ ಹೋಲುವಂತ ಬುಗುರಿ,
ನನ್ನ ಅಣ್ಣ ನನಗೆ ತಂದು ಕೊಟ್ಟಿರುವಂತ ಬುಗುರಿ ಮನಸ್ಸಿಗೆ ತುಂಬಾ ಖುಷಿ ನೀಡುವಂತ ಬುಗುರಿ ಅನ್ನೋಂತ ರೀತಿಯಲ್ಲಿ ಬರೆದಿದ್ದಾಳೆ. ಆ ವಿದ್ಯಾರ್ಥಿ ಮುಂದೆ ಒಂದು ಉತ್ತಮವಾದ ಕವಯಿತ್ರಿ ಆಗುವಂತ ಲಕ್ಷಣಗಳಿವೆ. ಹಾಗೆ ಲಕ್ಷ್ಮಣ್ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿ, ಬೆಳೆಸಿರು ಬೆಳೆಸಿರು ಗಿಡಮರ ಬೆಳೆಸಿರು, ಗಿಡಮರ ಬೆಳೆಸಿದ ಲಾಭವೂ ಪಡೆಯಿರು, ಮೋಡ ಕೂಡಿಸಲು ಮಳೆಯನ್ನು ತರಿಸಲು ಗಿಡಮರ ಬೆಳೆಸಿರು, ಹಚ್ಚಿರು ಹಚ್ಚಿರು ಗಿಡಮರ ಹಚ್ಚಿರು, ಲಾಭವ ಪಡೆಯಿರು ನೆರಳನ್ನು ಪಡೆಯಿರು, ಹಣ್ಣುಗಳನ್ನು ತಿನ್ನಿರು. ಈ ಲಕ್ಷ್ಮಣ್ ಪಾಟೀಲ್ ಅನ್ನೋಂಥ ವಿದ್ಯಾರ್ಥಿ ಬರೆದಿರುವಂತ ಕವಿತೆಯಲ್ಲಿ ನಾವು ಪರಿಸರ ರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಮರ ಬೆಳೆಸೋದ್ರಿಂದ ಏನೇನು ಉಪಯೋಗ ಆಗ್ತತೆ? ನಮಗೆ ಉಸಿರಾಡ ಗಾಳಿ ಸಿಗುತ್ತದೆ, ಹಣ್ಣುಗಳು ಸಿಗ್ತಾವ, ನೆರಳು ಸಿಗುತ್ತದೆ, ಆಮೇಲೆ ಅದರಿಂದ ಲಾಭ ಇದೆ, ಉಸಿರಾಡಕ್ಕೆ ಉಸಿರು ಸಿಗುತ್ತೆ ಅನ್ನುವಂಥ ವಿಷಯವನ್ನ ಲಕ್ಷ್ಮಣ್ ಪಾಟೀಲ್ ಅವರು ಬರೆದಿದ್ದಾರೆ. ಇನ್ನು ಸಂಘರ್ಷ್ ಕಾಂಬ್ಳೆ ಅನ್ನುವಂಥ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆಯಲ್ಲಿ, ಭೂಮಿ ಮೇಲೆ ನೆಗೆದ ಆವಿ ಮೋಡವಾಯಿತು, ಜೋರಿನಿಂದ ಗಾಳಿ ಬೀಸಿ ಮುಂದೆ ಮುಂದೆ ಹೋಯಿತು, ಹರಳೆಯಂತೆ ಬಾಳಿನಲ್ಲಿ ತೇಳಿಕೊಂಡು ಸಾಗಿತು, ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲವನ್ನು ದಾಟಿತು, ಆವಿ ತಣ್ಣಗಾಗುತ್ತಿರಲು ಹನಿಯ ರೂಪ ತಾಳಿತು, ಭಾರ ತಡೆಯಲಾಗದಿರಲು ಭೂಮಿಯೆಡೆಗೆ ಇಳಿಯಿತು. ಮಳೆಯಾಗುವಂತ ಜಲಚಕ್ರವನ್ನ ಈ ರೀತಿ ಸುಂದರವಾಗಿ ಸಂಘರ್ಷ್ ಕಾಂಬ್ಳೆ ಒಂದು ಪ್ರಸ್ತುತಪಡಿಸಿದ್ದಾನೆ. ಭೂಮಿ ಹೇಗೆ ಮಳೆ ಆಗುತ್ತೆ ಅನ್ನುವಂಥದ್ದನ್ನ ತನ್ನದೇ ಆದ ಕವಿತೆಯ ಮೂಲಕ ಪ್ರಸ್ತುತಪಡಿಸುವಂತ ಕೆಲಸವನ್ನ ಇಲ್ಲಿ ವಿದ್ಯಾರ್ಥಿ ಮಾಡಿದ್ದಾನೆ. ಈ ಅಂಕುರ ಅನ್ನುವಂತ ಒಂದು ಕವನ ಸಂಕಲನ ನಿಜಕ್ಕೂ ಒಂದು ಸ್ತುತ್ಯಾರ್ಹ ಕೆಲಸವನ್ನ ಸಂಪಾದಕರಾಗಿರುವಂತಹ ರವೀಂದ್ರ ರುದ್ರವಾಡಿ ಅವರು ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಗಡಿನಾಡ ಭಾಷೆಯಲ್ಲಿ, ನಾವು ಕನ್ನಡ ಭಾಷೆಯನ್ನು ಮಾತಾಡುವಂತ ವಿದ್ಯಾರ್ಥಿಗಳಿಂದ ಕವಿತೆಗಳನ್ನ ರಚಿಸೋದು ಬಹಳಷ್ಟು ಸರಳ. ಆದ್ರೆ ಗಡಿನಾಡ ಶಾಲೆಯಲ್ಲಿ, ಗಡಿನಾಡಿನಲ್ಲಿ ಮರಾಠಿಯನ್ನ ಮಾತನಾಡುವಂತ ಹೆಚ್ಚು ಸಂಖ್ಯೆಯಲ್ಲಿರುವಂತ ವಿದ್ಯಾರ್ಥಿಗಳಿಂದ ಕನ್ನಡ ಕವಿತೆಗಳನ್ನ ಬರೆಸುವಲ್ಲಿ ಯಶಸ್ಸನ್ನ ಸಾಧಿಸಿರುವಂತಹ ಶಿಕ್ಷಕರ ಪರಿಶ್ರಮ ನಿಜಕ್ಕೂ ಬಹಳ ಖುಷಿಯ ಸಂಗತಿ. ಯಾಕಂದ್ರೆ ಇಲ್ಲಿರುವಂತ ವಿದ್ಯಾರ್ಥಿಗಳು ರಚಿಸಿರುವಂತ ಕವಿತೆಗಳು ಸುಂದರವಾಗಿರುವಂತ ಕವಿತೆಗಳು. ಆಮೇಲೆ ಒಬ್ಬೊಬ್ಬ ವಿದ್ಯಾರ್ಥಿ ಸಹ ಒಂದು ಸಂಕಲನವನ್ನ ಹೊರತರುವಷ್ಟು ಕವಿತೆಗಳನ್ನ ಈ ವಿದ್ಯಾರ್ಥಿಗಳು ರಚಿಸಿದ್ದಾರೆ. ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನ ಅಂಕುರ ಅನ್ನುವಂತ ಮಕ್ಕಳ ಕವನ ಸಂಕಲನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಗೂರು ಶಾಲೆಯ ವಿದ್ಯಾರ್ಥಿಗಳು ಬರೆದಿರುವಂತ ಈ ಕವಿತೆಗಳನ್ನ, ಒಂದು ಕವಿತೆಯನ್ನ ಪರಿಚಯಿಸುವಂತ ಕಾರ್ಯವನ್ನ ಮಾಡಿದ್ದೇನೆ. 55ನೇ ಸರಣಿಯ ಈ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಮಾಡ್ತಾ, ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ಪುಸ್ತಕಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಿಗೊಳಿಸುವಂತ ಕೆಲಸ ಆಗಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯವನ್ನ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ಎಲ್ಲ ಪಾಲಕರು ಹಾಗೂ ಶಿಕ್ಷಕರು, ಗುರುಗಳಿಂದ ಆಗ್ಬೇಕು. ಇಲ್ಲಿರುವಂತ ವಿದ್ಯಾರ್ಥಿಗಳು ಕವಿತೆಗಳನ್ನ ಬರೆದಿದ್ದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಅವರಲ್ಲಿ ಇರುವಂತ ಗ್ರಂಥಾಲಯಗಳಲ್ಲಿರುವಂತ ಪುಸ್ತಕ ಮೇಳಗಳನ್ನ ಮಾಡಿದ್ದಾರೆ, ಚಿಣ್ಣರ ಸಾಹಿತ್ಯ ಮೇಳಗಳನ್ನ ಮಾಡಿದ್ದಾರೆ. ಈ ಎಲ್ಲ ಪುಸ್ತಕಗಳ ಒಡನಾಟಗಳಿಂದ ಪರಿಣಾಮ ವಿದ್ಯಾರ್ಥಿಗಳು ಸಾಹಿತ್ಯ ರಚನೆ ಮಾಡಕ್ ಸಾಧ್ಯ ಆಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಪುಸ್ತಕಗಳನ್ನ ವಿದ್ಯಾರ್ಥಿಗಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನದ ಈ ಪುಸ್ತಕ ಸರಣಿ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.